ಮುರುಗಮಲ್ಲ ದವಾದುವ ಆಸ್ಪತ್ರೆಯಲ್ಲಿ ವಾರಕ್ಕೆ ಒಂದೇ ದಿನ ಚಿಕಿತ್ಸೆ ಭಾಗ್ಯ. 2 ಕೋಟಿ ವೆಚ್ಚದಲ್ಲಿ ಆರಂಭಗೊಂಡ ಆಸ್ಪತ್ರೆಯಲ್ಲಿ ಖಾಯಂ ವೈದ್ಯರೇ ಇಲ್ಲ. ಪವಿತ್ರವಾದ ಯಾತ್ರಾ ಸ್ಥಳದಲ್ಲಿ ಇದೆಂಥ ಸ್ಥಿತಿ ನೋಡಿ. ರಾಜ್ಯದ ಹೆಸರುವಾಸಿಯಾಗಿರುವ ಪುಣ್ಯಕ್ಷೇತ್ರವಾದ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾವಾಜಾನ್ ದರ್ಗಾ ಸಮೀಪವೇ 1 ವರ್ಷಗಳ ಹಿಂದೆ ಸುಮಾರು 2 ಕೋಟಿ ವೆಚ್ಚದಲ್ಲಿ ದವಾದುವಾ ಎಂಬ ಆಸ್ಪತ್ರೆ ನಿರ್ಮಾಣವಾಗಿ ರಾಜ್ಯ ಸರ್ಕಾರದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾ ಎಂ ಸಿ ಸುಧಾಕರ್, ರಾಜ್ಯದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸೇರಿದಂತೆ ಉದ್ಘಾಟನೆ ಮಾಡಿ 1 ವರ್ಷ ಆಯಿತು. ಆದರೆ ಈ ಆಸ್ಪತ್ರೆಯಲ್ಲಿ ವಾರಕ್ಕೆ ಒಂದೇ ದಿನ ಚಿಕಿತ್ಸೆ ಭಾಗ್ಯ ಲಭ್ಯವಾಗುವುದು. ಗ್ರಾಮದ ದರ್ಗಾಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವುದಲ್ಲದೆ ಮಾನಸಿಕ ಅಸ್ವಸ್ಥರ ಸಂಖ್ಯೆಯೂ ಸಹ ಇಲ್ಲಿ ಹೆಚ್ಚಾಗಿದೆ. ಅವರಿಗೆ ಉತ್ತಮ ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು ಅನ್ನೋದು ಸರ್ಕಾರದ ಉದ್ದೇಶವಾಗಿತ್ತು. ಆದರೆ ಸರ್ಕಾರದ ಉದ್ದೇಶ ನೀರುಪಾಲಾಗಿದೆ. ಸುಮಾರು 2 ಕೋಟಿ ಹಣ ಖರ್ಚು ಮಾಡಿ ಆಸ್ಪತ್ರೆ ಆರಂಭ ಮಾಡಲಾಗಿದ್ದು, ಆಸ್ಪತ್ರೆಯಲ್ಲಿ ಕಾಯಂ ವೈದ್ಯರೇ ಇದುವರೆಗೂ ಸರ್ಕಾರ ನೇಮಕ ಮಾಡದೇ ಇರೋದು ಬೇಸರದ ಸಂಗತಿಯಾಗಿದೆ. ಆಸ್ಪತ್ರೆಗೆ ವಾರಕ್ಕೆ ಒಂದೇ ದಿನ, ಅದು ಬುಧವಾರ ಮಾತ್ರ ಓಪನ್ ಮಾಡಲಾಗ್ತದೆ. ಗ್ರಾಮದ ಸರ್ಕಾರಿ ಆಸ್ಪತ್ರೆ ವೈದ್ಯರೇ ಅಲ್ಲಿ ನಿರ್ವಹಣೆ ಮಾಡ್ತಾರೆ. ಆದರೆ ಚೀಟಿಯಲ್ಲಿ ರೋಗಿಯ ಹೆಸರನ್ನು ಬರೆದು ಬೇರೆಡೆಗೆ ರೆಫರ್ ಮಾಡೋದು ಇವರ ಕೆಲಸ ಅಷ್ಟೇ. ಆಸ್ಪತ್ರೆಯ ಒಳಗಿರುವ ಬೆಡ್ ಮತ್ತು ಇತರ ಯಂತ್ರೋಪಕರಣಗಳ ಕವರ್ ಅನ್ನು ಸಹ ಇದುವರೆಗೂ ತೆಗೆದೇ ಇಲ್ಲ. ಇಲ್ಲಿ ಮಾನಸಿಕ ಅಸ್ವಸ್ಥರು ಭೇಟಿ ನೀಡಿದರೆ ಈ ದರ್ಗಾದಲ್ಲಿ ಗುಣಪಡುತ್ತದೆ ಎಂಬ ನಂಬಿಕೆ ಇರುವ ಕಾರಣ ಇಲ್ಲಿಗೆ ಅಪಾರ ಸಂಖ್ಯೆಯಲ್ಲಿ ಮಾನಸಿಕ ಅಸ್ವಸ್ಥರು ಸಹ ಬರುತ್ತಿರ್ತಾರೆ. ಈ ಕೂಡಲೇ ಸರ್ಕಾರ ಗಮನ ವಹಿಸಿ ಆಸ್ಪತ್ರೆಗೆ ಕಾಯಂ ವೈದ್ಯರನ್ನು ನೇಮಿಸಿ ಆಸ್ಪತ್ರೆಯ ನಿರ್ವಹಣೆ ಮಾಡಬೇಕು ಅನ್ನೋದು ದರ್ಗಾಕ್ಕೆ ಬಂದ ಭಕ್ತರ ಆಶಯವಾಗಿದೆ. बिन जाती